ಪ್ರೀತಿಯುಳ್ಳ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ದೇವ ಮಕ್ಕಳೇ, ನಿಮ್ಮೆಲ್ಲರಿಗೂ ಆನರ್ ಎಂಬಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಆನರ್ ಎಂಬ ಕಾರ್ಯಕ್ರಮದಲ್ಲಿ ದೇವರ ಸೇವೆಯನ್ನು ಮಾಡುವಂಥ ದೇವ ಸೇವಕರನ್ನು ಮಾನಿಸುವಂಥ ಕಾರ್ಯಕ್ರಮವೇ ಆನರ್ ಎಂಬಂಥ ಕಾರ್ಯಕ್ರಮವಾಗಿದೆ. ದೇವರ ವಚನದಲ್ಲಿ ನಾವು ನೋಡುತ್ತೇವೆ, ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದವಾಗಿದೆ. ಅದು ಮಾತ್ರವಲ್ಲ, ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ, ಒಬ್ಬನು ನನ್ನ ಸೇವೆಯನ್ನು ಮಾಡುವುದಾದರೆ ತಂದೆ ಅವನನ್ನು ಘನಪಡಿಸುವನು ಅಥವಾ ಸನ್ಮಾನಿಸುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈ ಲೋಕದಲ್ಲಿ ಒಂದು ದೊಡ್ಡ ಉತ್ತಮವಾದ ಕೆಲಸ ಇರೋದಾದರೆ ಅದು ದೇವರ ಸೇವೆ. ಆದರೆ ದೇವರ ಸೇವೆ ಅದು ಉತ್ತಮವಾದ ಕೆಲಸ. ಆದರೆ ದೇವ ಸೇವಕನಾಗುವಂಥದ್ದು, ದೇವರ ಸೇವೆ ಮಾಡುವಂಥದ್ದು ಅದು ಬಹಳ ಸುಲಭವಾದದ್ದಲ್ಲ. ದೇವರ ಸೇವೆಯಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು, ಶ್ರಮಗಳು, ಅನೇಕ ಕಾರ್ಯಗಳು ಬರುತ್ತದೆ. ಯಾರು ಪ್ರೋತ್ಸಾಹಗೊಳಿಸುವುದಕ್ಕೆ ಬರುವುದಿಲ್ಲ, ಆದರೆ ಅನೇಕ ಸಾರಿ ಒಬ್ಬ ಸೇವಕನನ್ನು ತುಳಿದು ಹೋಗಲಿಕ್ಕೆ ನೋಡ್ತಾರೆ. ಆದರೆ ಇವೆಲ್ಲದರ ಮಧ್ಯದಲ್ಲಿ ಆಸರೆ ಟಿವಿ ತಂಡವಾಗಿ ನಾವು ಬಯಸುವಂಥ ಒಂದೇ ಒಂದು ಕಾರ್ಯ, ಸೇವಕರನ್ನು ಮಾನಿಸಬೇಕು, ಅವರ ಸೇವೆಯನ್ನು ಗುರುತಿಸಬೇಕು. ಅವರ ಸೇವೆಯನ್ನು ಗುರುತಿಸಿ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಅದನ್ನು ತಿಳಿಸಬೇಕು ಎಂಬುದೇ ಈ ಆನರ್ ಎಂಬಂಥ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ದಿನ ಕೂಡ ಕರ್ತನ ಸೇವೆಯನ್ನು ಮಾಡುತ್ತಾ ಇರುವಂಥ ಒಬ್ಬ ಉನ್ನತವಾದ ದೇವ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಕಡೂರು ಎಂಬಂಥ ಸ್ಥಳದಲ್ಲಿ ಸೇವೆಯನ್ನು ಮಾಡುತ್ತಾ ಇರುವಂಥ ಪಾಸ್ಟರ್ ಚಂದ್ರಶೇಖರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟರ್, ಈ ಆನರ್ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಇರೋದಕ್ಕೆ ನಮಗೆ ಬಹಳ ಸಂತೋಷವುಳ್ಳವರಾಗಿದ್ದೇವೆ. ಅದು ಮಾತ್ರವಲ್ಲ, ಅವರು ಕರ್ತನ ಸೇವೆಯಲ್ಲಿ ಸುಮಾರು 20 ವರ್ಷಗಳಿಂದ ದೇವರ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅದರಲ್ಲಿ ಸುಮಾರು 17 ವರ್ಷಗಳ ಕಾಲ ಸಭಾಪಾಲನ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಸತ್ಯವೇದ ಶಾಲೆಗಳಲ್ಲಿ ಬೋಧಕರಾಗಿ, ಇನ್ನು ಅನೇಕ ಕೂಟಗಳಲ್ಲಿ, ವಿಶೇಷವಾಗಿ ಯೌವನಸ್ಥರು ಅಥವಾ ಫೈರ್ ಕ್ಯಾಂಪ್ ಎಂಬಂಥ ಅನೇಕ ಮುಖ್ಯವಾದಂಥ ಕೂಟಗಳಲ್ಲಿ ಅನೇಕ ಜನರನ್ನು ಎಬ್ಬಿಸುವಂಥ ಸಂದೇಶಗಳನ್ನು ಕೊಟ್ಟು ಅವರ ಕರ್ತನ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅದು ಮಾತ್ರವಲ್ಲ, ರಾಜ್ಯದಲ್ಲಿ ಇನ್ನೂ ಅನೇಕ ಕಡೆ ಹೋಗಿ ಅವರಿಂದ ಆಗುವಂಥ ದೇವರ ಸೇವೆಯನ್ನು ಕರ್ತನ ಮಹಿಮೆಗಾಗಿ ಮಾಡುತ್ತಾ ಇದ್ದಾರೆ. ಈ ಸಮಯದಲ್ಲಿ ಕೂಡ ಅವರು ನಮ್ಮ ಮಧ್ಯದಲ್ಲಿ ಇರುವಂಥದ್ದು ನಮಗೆ ಬಹಳ ಸಂತೋಷವುಳ್ಳವರಾಗಿದ್ದೇವೆ. ಅದು ಮಾತ್ರವಲ್ಲದೆ ಅವರನ್ನು ಸನ್ಮಾನಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ಅತಿಥಿ ಘನ ಸೇವಕರು ಇದ್ದಾರೆ. ಪಾಸ್ಟರ್ ಆರ್ ಮೂರ್ತಿ ಅವರು ಅಂತರ್ಯ ಉಕ್ಕುತ್ತದೆ ಎಂಬಂಥ 3 ಸಿಡಿಗಳನ್ನು ಬಿಡುಗಡೆಗೊಳಿಸಿ ಅವರು ಕೂಡ ಕರ್ತನ ಸೇವೆಯಲ್ಲಿ ಬಹಳವಾಗಿ ಪ್ರಜ್ವಲಿಸುತ್ತಾ ಇದ್ದಾರೆ. ಇವತ್ತು ಅವರನ್ನು ಸನ್ಮಾನಿಸುವುದಕ್ಕೆ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟರ್ ಚಂದ್ರಶೇಖರ್ ಅವರನ್ನು ಪಾಸ್ಟರ್ ಆರ್ ಮೂರ್ತಿಯವರು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಯ ವೀಕ್ಷಕರೇ, ಕೇವಲ ಬಾಹ್ಯವಾಗಿ ಸನ್ಮಾನಿಸುವುದು ಮಾತ್ರವಲ್ಲ, ವಿಶೇಷವಾಗಿ ಸೇವಕರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ನೀವು ಇದನ್ನು ವೀಕ್ಷಿಸುವಾಗಲೇ ಪ್ರಿಯ ಸೇವಕರಿಗಾಗಿ, ಅವರಿಗಾಗಿ, ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಈ ಸಮಯದಲ್ಲಿ ಕೂಡ ಪಾಸ್ಟರ್ ಆರ್ ಮೂರ್ತಿಯವರು ಸೇವಕರಿಗಾಗಿ, ಅವರ ಸೇವೆಗಾಗಿ, ಅವರ ಕುಟುಂಬಕ್ಕಾಗಿ ನಮ್ಮ ಮಧ್ಯದಲ್ಲಿ ಪ್ರಾರ್ಥಿಸ್ತಾರೆ. ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ, ಈ ಅಮೂಲ್ಯವಾದಂಥ ಈ ದಿನಕ್ಕಾಗಿ, ಈ ಸಮಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನಾದ ದೇವರೇ, ದೇವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪಾಸ್ಟರ್ ಚಂದ್ರಶೇಖರ್ಗಾಗಿ ಕರ್ತನ ದೇವರೇ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಸ್ವಾಮಿ, ಕರ್ತನಾದ ದೇವರೇ, ಅವರ ಸೇವೆಯನ್ನು 20 ವರ್ಷಗಳಿಂದ ಕರ್ತನೆ ಹಿಂಬಲಕನಾಗಿ ಮುಂಬಲಕನಾಗಿ ನೀನು ನಡೆಸಿಕೊಂಡು ಕರ್ತನೆ ದೇವರೇ ಆಯಾ ಪ್ರಾಂತ್ಯಗಳಿಗೆ ಅವರನ್ನು ಕರೆದುಕೊಂಡು ಹೋಗಿ ಅವರ ಮುಂದೆ ಕರ್ತನೆ ದೇವರೇ ಸ್ವಾಮಿ ನೀನಿದ್ದು ನಡೆಸಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ರಾಜನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳಿಗಾಗಿ, ಅವರಿಗೆ ಕೊಟ್ಟಂಥ ನಿನ್ನ ಪ್ರೀತಿಯ ಸೇವೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನೀನು ಆಶೀರ್ವಾದ ಮಾಡು. ಅವರು ಇನ್ನಷ್ಟು ಕರ್ತನೆ ದೇವರೇ ನಿನ್ನ ರಾಜ್ಯಕ್ಕಾಗಿ ಅವರು ಇನ್ನಷ್ಟು ಪ್ರಜ್ವಲಿಸುವಂತೆ ಬೇಕಾದಂಥ ಕರ್ತನೆ ದೇವರೇ ಅಭಿಷೇಕ ಮತ್ತು ಆಶೀರ್ವಾದ, ಎಲೆಯಲ್ಲಿದ್ದಂಥ ವೈರಾಗ್ಯದ ಜೀವನ
ಸ್ವಾಮಿ ಕರ್ತನೆ ದೇವರೇ, ಎಲಿಷನ ಹಾಗೆ ಆಶೀರ್ವಾದವನ್ನು ಇನ್ನಷ್ಟು ಅವರು ಅತ್ಯಧಿಕವಾಗಿ ಹೊಂದಿಕೊಂಡು ನಿನ್ನ ರಾಜ್ಯಕ್ಕಾಗಿ ಇನ್ನಷ್ಟು ಅವರು ವಿಸ್ತಾರಗೊಳ್ಳುವಂತೆ ಸ್ವಾಮಿ ನೀನು ಅವ್ರನ್ನು ಕೃಪೆ ತೋರು, ದಯೆ ತೋರಿಸು. ಈ ದಿನ ವಿಶೇಷವಾಗಿ ಅದನ್ನು ಕರ್ತನೆ ಅವರನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥನೆ ಮಾಡ್ತೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಥ್ಯಾಂಕ್ ಯು ಪಾಸ್ಟರ್, ಸೇವಕರಿಗಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ. ಈ ದಿನ ಕೂಡ ನಮ್ಮ ಆಸರೆ ಟಿವಿಯ ಈ ಸ್ಟುಡಿಯೋದಲ್ಲಿ ಪಾಸ್ಟರ್ ಚಂದ್ರಶೇಖರ್ ಅವರೇ, ನೀವು ನಮ್ಮ ಮಧ್ಯದಲ್ಲಿ ಇರುವುದು ನಮಗೆ ಬಹಳ ಸಂತೋಷ. ನಿಮ್ಮ ಸೇವೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಒಂದು ಚಿಕ್ಕ ವಿಧದಲ್ಲಿ ನಾವು ನಿಮ್ಮನ್ನು ಸನ್ಮಾನಿಸಿದ್ದೇವೆ. ನೀವು ಮಾಡಿದಂಥ ಸೇವೆಗೆ ನಾವು ಮಾಡುವಂಥ ಸನ್ಮಾನ ಅದು ಅಷ್ಟದಾಗಿ ದೊಡ್ಡದಿಲ್ಲ, ಆದರೂ ಕೂಡ ನಿಮ್ಮ ಸೇವೆಯನ್ನು ಗುರುತಿಸಿ ನಾವು ಕರ್ತನಿಗೆ ಸ್ತೋತ್ರ ಹೇಳ್ತೇವೆ. ಈ ಸಮಯದಲ್ಲಿ ಜಸ್ಟ್ ಈ ಆಸರೆ ಟಿ ವಿಯನ್ನು ವೀಕ್ಷಿಸ್ತಾ ಇರುವಂಥ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಆಸರೆ ತಂಡದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಈ ಒಂದು ಸನ್ಮಾನ ಅದು ನಾವು ಯೋಗ್ಯರಲ್ಲದೆ ಹೋದರೂ ಕೂಡ ದೇವರ ಕೃಪೆಯಿಂದ ಈ ಒಂದು ಸನ್ಮಾನವನ್ನು ಅವರು ಮಾಡಿದ್ದಕ್ಕಾಗಿ ನಾನು ದೇವರಿಗೂ ಮತ್ತು ಅವ್ರಿಗೂ ಕೂಡ ಯೇಸುವಿನ ಹೆಸರಲ್ಲಿ ವಂದನೆ ಸಲ್ಲಿಸ್ತೇನೆ. ಪಾಸ್ಟರ್ ಸುನಿಲ್ ಡಿಸೋಜ ಅವರಿಗೂ ಅವರ ಒಂದು ಕುಟುಂಬಕ್ಕೂ ನಾನು ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಮಾತ್ರವಲ್ಲ, ಈ ಒಂದು ಸೇವೆಯಲ್ಲಿ ಅವರು ನಮ್ಮನ್ನು ಒಂದು ಭಾಗಿಗಳನ್ನಾಗಿ ಮಾಡಿದ್ದಕ್ಕಾಗಿ, ನಮ್ಮನ್ನು ಒಂದು ಸೇವೆಯಲ್ಲಿ ಪ್ರೋತ್ಸಾಹ ಪಡಿಸೋದಕ್ಕೆ ಅವರು ಈ ಕಾರ್ಯಗಳು ಮಾಡಿದ್ದಕ್ಕಾಗಿ ನಾನು ಅವರಿಗೆ ವಂದನೆ ಸಲ್ಲಿಸ್ತೇನೆ. ಅವರು ಈ ರೀತಿಯಲ್ಲಿ ಸೇವಕರುಗಳನ್ನು ಸನ್ಮಾನಿಸಿ ಅವರನ್ನು ಸೇವೆಯಲ್ಲಿ ಪ್ರೋತ್ಸಾಹ ಪಡಿಸ್ತಿರುವುದು ಎಷ್ಟೋ ಒಂದು ಸಂತೋಷ. ಯಾಕಂದರೆ ಸೇವೆಯಲ್ಲಿ ಮುಂದೆ ಹೋಗೋದಕ್ಕೆ ಅನೇಕ ಕಷ್ಟಗಳು ಬರುವಾಗ ಒಂದು ಪ್ರೋತ್ಸಾಹ ಇರುವುದಾದರೆ ಇನ್ನೂ ಅಧಿಕವಾದಂಥ ಒಂದು ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆಯೇ ದೇವರು ಸೇವಕರ ಸನ್ಮಾನಿಸ್ತಿರುವಂಥ ಪಾಸ್ಟರ್ ಸುನೀಲ್ ಅವರನ್ನು ಹಾಗೂ ಅವರ ಕುಟುಂಬವನ್ನು ಅಧಿಕವಾಗಿ ಸನ್ಮಾನಿಸಬೇಕೆಂಬುದಾಗಿ ಕೂಡ ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸೋನಾಗಿರ್ತೇನೆ. ದೇವರು ವಾಕ್ಯ ಹೇಳಿದ ಪ್ರಕಾರವಾಗಿ ನಿಮ್ಮನ್ನು ಸನ್ಮಾನಿಸೋರನ್ನು ನನ್ನನ್ನು ಸನ್ಮಾನಿಸೋರಾಗಿದ್ದಾರೆ ಎಂಬುದಾಗಿ. ಹಾಗೆ ದೇವರು ಅವರನ್ನು ಅದೇ ರೀತಿಯಲ್ಲಿ ಸನ್ಮಾನಿಸಿರಿ, ಹಾಗೆ ದೇವರು ಸನ್ಮಾನಿಸಿದಂಥ ಅವರನ್ನು ಅಧಿಕವಾಗಿ ಸನ್ಮಾನಿಸಲಿ ಎಂಬುದಾಗಿ ನಾನು ವಿನಂತಿಸ್ತೇನೆ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಈ ಹಾನರ್ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿದು ಪಾಸ್ಟರ್ ಚಂದ್ರಶೇಖರ್, ಈಗಾಗಲೇ ಸನ್ಮಾನಿಸಲ್ಪಟ್ಟಂಥ ಪಾಸ್ಟರ್ ಚಂದ್ರಶೇಖರ್ ಅವರ ಕೆಲವೊಂದು ಅನುಭವಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ಅವರು ಈಗಾಗಲೇ ನಮ್ಮ ಮಧ್ಯದಲ್ಲಿ ಇದು ಹಾನರ್ ಅಥವಾ ಸನ್ಮಾನ ಹೊಂದಿರ್ತಾರೆ. ಅವರ ಬಗ್ಗೆ ನಾವು ಕೇಳಲಿಕ್ಕಿದ್ದೇವೆ. ಅಷ್ಟೇ ಮೊದಲಾಗಿ ಆಸರೆ ಟಿವಿಯಲ್ಲಿ ನೀವು ಸನ್ಮಾನ ಹೊಂದಿದ್ದೀರಾ. ನಿಮಗೆ ಕಂಗ್ರಾಟ್ಸ್. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಅಷ್ಟೇ ಕೆಲವೊಂದು ಪ್ರಶ್ನೆಗಳು, ನಿಮ್ಮ ಸೇವಾ ಅನುಭವದಲ್ಲಿರುವಂಥ ಕೆಲವೊಂದು ಪ್ರಶ್ನೆಗಳು ನಾವು ಕೇಳಲಿಕ್ಕೆ ಬಯಸ್ತೇವೆ. ಅಷ್ಟೇ, ನಿಮಗೆ ಚಿಕ್ಕಂದಿನಿಂದ ಸೇವ್ ಮಾಡಬೇಕಂತ ಒಂದು ಆಸೆ ನಿಮ್ಮೊಳಗೆ ಇತ್ತ ಅಥವಾ ಹೇಗೆ? ಅಂದರೆ ಸಹಾಯ ಮಾಡಬೇಕು ಎಲ್ಲರಿಗೂ. ಅಂದರೆ ಈಗ ಬಡವರು ಇರ್ತಾರಲ್ಲ, ಅಂಥವರಿಗೆ ಸಹಾಯ ಮಾಡಬೇಕೆಂಬ ಮನಸ್ಸಿತ್ತು. ಹಾಗಾದರೆ ನಾನು ಎಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾನು ಕೆಲವು ಸಮಯಗಳಲ್ಲಿ ನಾನು ನಮ್ಮ ಹಳ್ಳಿಗೆ ಹೋಗುವಾಗ ಅಲ್ಲಿರುವಂಥ ನಮ್ಮ ತೋಟದಲ್ಲಿ ಕೆಲಸ ಮಾಡುವಂಥ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಅವರಿಗೆಲ್ಲ ಸಹಾಯ ಮಾಡಬೇಕೆಂಬ ಮನಸ್ಸಿಂದ ಅವರ ಕೆಲಸವನ್ನೇ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ಆ ರೀತಿಯಲ್ಲಿ ಅಂದರೆ ಮುಖ್ಯವಾಗಿ ನಿಮ್ಮ ಬಡವರ ಬಗ್ಗೆ ನಿಮಗೆ ಕನಿಕರ ಅಂದರೆ ಇತ್ತು ನನಗೆ. ಆ ಥರ ಮಾಡಬೇಕನ್ನೋ ಒಂದು ಮನಸ್ಸಿತ್ತು. ನಿಮ್ಮ ಕೈಯಲ್ಲಿ ಯಾವುದೇ ರೀತಿಯ ಸಹಾಯ ಆಗೋದ್ರಿಂದ ಅವರಿಗೆ ಹೆಲ್ಪ್ ಮಾಡುವಂಥ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ರೀತಿಯ ಸೇವೆ ಅಷ್ಟೇ. ನಿಮಗೆ ಈ ರೀತಿಯ ಸೇವೆ ಮಾಡಿದ್ದೀರಾ, ಮತ್ತು ನಿಮಗೆ ಸೇವೆ ರಕ್ಷಣೆ ಹೊಂದಿದ್ದೀರಾ, ಸೇವೆಗೆ ಬಂದಿರಾ. ಸೇವೆಗೆ ಕರೆ ಹೇಗೆ ಬಂತು? ನೀವು ಯೇಸು ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ಸೇವೆ ಮಾಡಬೇಕೆಂಬಂಥ ಕರೆ ಯಾವ ರೀತಿಯಲ್ಲಿ ಬಂತು? ಅಂದರೆ ನಾನು ಯೇಸುಸ್ವಾಮಿ ನಂಬಿಕೆ ಇಟ್ಟ ತಕ್ಷಣವೇ ಸ್ವಾರ್ಥ ಸಾರಬೇಕೆಂಬ ಮನಸ್ಸು ಅದು ಆಟೋಮೆಟಿಕ್ಕಾಗಿ ದೇವರ ಆತ್ಮನು ಅಂದರೆ ಆ ಪ್ರೀತಿ ನನ್ನನ್ನು ಒತ್ತಾಯಪಡಿಸ್ತು. ಹಾಗಾಗಿನೇ ಪ್ರಾರಂಭ ನಾನು ಯೇಸುಸ್ವಾಮಿ ನಂಬಿದ ತಕ್ಷಣವೇ ಅನೇಕರಿಗೆ ಸುವಾರ್ತೆ ಹೇಳೋದಕ್ಕೆ ಪ್ರಾರಂಭಿಸಿದೆ. ಆಮೇಲೆ ನಂತರ ದೇವ್ರ ವಾಕ್ಯದಿಂದನೇ ದೇವ್ರು ನನ್ನೊಟ್ಟಿಗೆ ಮಾತನಾಡಿದ್ರಿಂದ ಆಗ ನಾನು ಸೇವೆ ಮಾಡಬೇಕು ಅಂತ ಇನ್ನೂ ದೃಢವುಳ್ಳವನಾದೆ ಆ ಸಮಯದಲ್ಲಿ. ಓಕೆ, ಈ ರೀತಿಯ ಅಂದರೆ ದೇವರ ವಾಕ್ಯದಿಂದ ನಿಮ್ಮನ್ನು ಉತ್ತೇಜನ ಪಡಿಸಿದ ಅಲ್ವಾ, ಅಂದ್ರೆ ಸೇವೆ ಮಾಡಬೇಕೆಂಬುದಾಗಿ. ಮತ್ತೆ ಅಷ್ಟೇ, ಸೇವೆಗೆ ಕರೆ ಬಂದಾಗ ಈಗ ನೀವು ಆಕ್ಚುಲಿ ನೀವು ಹುಟ್ಟಿದ ಯಾವ ಊರಲ್ಲಿ? ನೀವು ಚಿತ್ರದುರ್ಗ. ನೀವು ಸೇವೆ ಮಾಡುವಂಥದ್ದು ಕಡೂರಲ್ಲಿ. ನಿಮಗೆ ಆ ಕಡೂರಿಗೆ ಸೇವೆ ಮಾಡಬೇಕೆಂಬಂತ ಒಂದು ಕರೆ ಹೇಗೆ ಬಂತು? ಅಂದರೆ ನಾನು ಹೀಗೆ ಒಂದು ದಿವಸ ಬಸ್ಸಲ್ಲಿ ಹೋಗುವಾಗ
ಆ ಸಮಯದಲ್ಲಿ ಅಂದರೆ ಸೇವೆಗೋಸ್ಕರವಾಗಿಯೇ ನಮ್ಮ ಪಾಸ್ಟರ್ ಜೊತೆ ಹಳ್ಳಿಗೆ ಹೋಗಬೇಕಾದ್ರೆ ಬಸ್ಸಲ್ಲಿ, ಆಗ ಪಾಸ್ಟರ್ ಅವ್ರು ನಮ್ಮ ಜೊತೆ ಮಾತಾಡಬೇಕಾದ್ರೆ ಆ ಸಮಯದಲ್ಲಿ ಒಂದು ಶಬ್ದ ನನ್ನಲ್ಲಿ ಕೇಳಿಸ್ತಾ ಇದೆ. ಆ ಸ್ವರ, ನೀನು ಕಡೂರಿಗೆ ಹೋಗ್ಬೇಕಂತ ಹೇಳಿಸ್ತಾ. ಅಂದರೆ ಆ ಬಸ್ಸಲ್ಲಿ ಎಲ್ಲ ತುಂಬಿದ್ದಾರೆ, ಹಳ್ಳಿ ಜನ, ಗಲಾಟೆ ಇದೆ, ಪಾಸ್ಟ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಆದರೆ ಆ ಸ್ವರ ಕೇಳಿಸುವಾಗ ಇದ್ಯಾವುದು ನನಗೇನು ಕೇಳಿಸ್ತಾ ಇಲ್ಲ. ಇದೊಂದು ಮಾತ್ರ ಕಡೂರಿಗೆ ಹೋಗಬೇಕು ಅನ್ನೋ ಮಾತು ಮಾತ್ರ, ನೀನು ಕಡೂರಿಗೆ ಹೋಗಬೇಕು ಅಂತ ಅದು ಬಹಳ ಒತ್ತಾಯವಾಗಿ ಹೇಳ್ತಿರುವಂಥ ಒಂದು ಮಾತು ನನಗೆ ಅದು ಕೇಳಿಸಲ್ಪಡ್ತಾ ಆ ಸಮಯದಲ್ಲಿ. ಓಕೆ, ನಿಮಗೆ ಸೇವೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಿಂದ ನಿಮಗೆ ಪ್ರೇರೇಪಣೆ ಆಯಿತು. ಬಟ್ ಕಡೂರಿಗೆ ಹೋಗ್ಬೇಕೆಂಬುದಾಗಿ ದೇವರ ಒಂದು ಸ್ವರ ನೀವು ಕೇಳಿದಿರ ಒಂದು ಬಸ್ಸಿನಲ್ಲಿ? ಹೌದು, ಬಸ್ಸಿನಲ್ಲಿ ಅಲ್ವಾ? ಅಷ್ಟೇ, ಈ ರೀತಿ ಸೇವೆಗೆ ಕರೆ ಬಂದಾಗ ನೀವು ಯಾವ ರೀತಿ ಅದನ್ನು ಪ್ರತಿಕ್ರಿಯಿಸ್ತೀರಿ? ಅದೇ ಕ್ಷಣದಲ್ಲಿ ನೀವು ಸೇವೆಗೆ ಇಳಿದಿರಾ ಅಥವಾ ಹೇಗೆ ನೀವು ಅದಕ್ಕೆ ಪ್ರತಿಕ್ರಿಯಿಸಿ ಒಂದು ಸಣ್ಣ ರೀತಿಯಲ್ಲಿ ನೀವು ಹೇಳ್ಬೋದು? ಅಂದರೆ ಈಗಾಗಲೇ ನಾನು ಅಲ್ಲಿ ಪಾಸ್ಟರ್ ಅವ್ರ ಜೊತೆ ನಾನು ಹೋಗ್ತಾ ಇದ್ದ ಕಾರಣ, ಸೊ ನಂತರ ಅದು ಇನ್ನೂ ಹೆಚ್ಚಾಗಿ ಮಾಡಬೇಕಂತ ನಾನು ಪ್ರಯತ್ನಿಸಿದೆ ಅದಕ್ಕೋಸ್ಕರವಾಗಿ. ಅಂದರೆ ಹೇಗೆ ನೀವು ಅದನ್ನು ಪ್ರತಿಕ್ರಿಯೆ ಮಾಡಿದಿರಿ? ಅಂದರೆ ಕೂಡಲೇ ನೀವು ಕಡೂರಿಗೆ ಹೋದಿರಾ ಅಥವಾ ಅದನ್ನು ನಿಮಗೆ ಬಂದಂಥ ಸ್ಪಷ್ಟವಾದ ಮಾತನ್ನು ಹೇಗೆ? ಅಂದರೆ ಆ ಕಡೂರಿಗೆ ಹೋಗುವಂಥ ವಿಷಯಗಳಲ್ಲಿ ಸೊ ಅದು ಆ ಸಮಯದ ತಕ್ಷಣವೇ ನನಗೆ ಅರ್ಥವಾಗದೇ ಇರೋದ್ರಿಂದ ಕಡೂರಿಗೆ ಯಾಕೆ ಹೋಗಬೇಕು ಅನ್ನೋ ಆಲೋಚನೆ, ಅಂದರೆ ಸೇವೆ ಕರುವಿಕೆ ಆ ವಾಕ್ಯದಿಂದ ಬರುವಾಗ ನಾನು ನಿರ್ಧರಿಸಿದೆ, ನಾನು ಸೇವೆ ಮಾಡ್ತೇನೆ ಅಂತ, ನಾನು ಮಾಡಲೇಬೇಕು, ಯಾಕಂದರೆ ದೇವರು ನಾನು ಕರೆದಿದ್ದಾರೆ ಅಂತ. ಆಮೇಲೆ ನಂತರ ಈ ವಿಷಯ ಬರುವಾಗ ಆಗ ಇದು ಯಾಕೆ ಅಂತ ಗೊತ್ತಾಗದೇ ಇರೋದ್ರಿಂದ ನಂತರ ಸೇವಕರ ಮೂಲಕವಾಗಿ ಇದು ದೇವರ ಸೇವೆ ಕರುವಿಗೆ ಅಲ್ಲಿ ಹೋಗಬೇಕು ಅಂತ ಗೊತ್ತಾಗುವಾಗ ತಕ್ಷಣವೇ ಅದನ್ನು ಇದು ಮಾಡಿದೆ ಪ್ರಾರ್ಥನೆಯೊಂದಿಗೆ. ದೇವರೇ, ಅಂದರೆ ನನಗೆ ಸಂತೋಷ ಆಯಿತು, ಆದರೆ ಅಲ್ಲಿ ಹೋಗಿ ನಾನು ನಿಜವಾಗಿ ಮಾಡಬೇಕಾ ಅಂತ ಹೇಳಿ ಪ್ರಾರ್ಥನೆಯೊಂದಿಗೆ ದೃಢಪಡಿಸ್ಕೊಂಡೆ. ಆಗ ಅದಕ್ಕೆ ನನಗೆ ಅಂದರೆ ಮಾಡಬೇಕು, ಅದಕ್ಕೋಸ್ಕರ ದೃಢಪಡಿಸ್ಕೊಂಡು ನಾನು ಹೋಗಬೇಕು, ದೇವರ ಕಾರ್ಯವನ್ನು ಅಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಅದು ಉಂಟಾಯಿತು. ಆ ರೀತಿಯಲ್ಲಿ ಅದನ್ನು ತೆಗೆದುಕೊಂಡೆ ನಾನು. ಓಕೆ, ಫಸ್ಟ್ ನೀವು ಸೇವೆಗೆ ಕಡೂರಿಗೆ ಹೋದಿರಾ, ಕಡೂರಲ್ಲಿ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರ, ಅದರ ಅನುಭವವನ್ನು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದು? ಯಾವ ರೀತಿಯಲ್ಲಿ ಸೇವೆ ಪ್ರಾರಂಭಿಸಿದ್ರಿ? ಒಂದು 2-3 ಪದಗಳಲ್ಲಿ ನೀವು ಹೇಳ್ಬೋದು ಫಸ್ಟ್? ಅಂದರೆ ನಾನು ಹೋಗುವಾಗ ನನಗೆ ಯಾವುದೇ ಒಂದು ಸಹಾಯ ನನಗಿಲ್ಲ, ಒಂದು ಯಾವುದೇ ಹಣ ಕೂಡ ಹೋಗಲಿಕ್ಕೆ, ಆವತ್ತು ಹೋಗ್ಲಿಕ್ಕೆ ಮಾತ್ರ ಬಸ್ ಚಾರ್ಜ್ ಇದೆ, ಬಟ್ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗೆ ಯಾವುದಕ್ಕೂ ನನ್ನ ಹತ್ರ ಹಣ ಇಲ್ಲ. ಆದರೆ ದೇವರ ಒಂದು ವಾಕ್ಯದ ಆಧಾರದೊಂದಿಗೆ ದೇವರನ್ನ ಆತ್ಕೊಂಡ್ರೆ ದೇವರು ಎಲ್ಲ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. ಅಬ್ರಾಮನಿಗೆ ತಿಳಿಸಿದ ರೀತಿಯಲ್ಲಿ ಸೊ ದೇವರು ಆತನು ಹೋಗುವಂತಷ್ಟೇ ಆತನು ಹೋದ. ಹಾಗಾಗಿ ಅದೇ ರೀತಿಯಲ್ಲಿ ಆತನು ಓದದ್ದರಿಂದ ದೇವರು ಆತನ ಆಶೀರ್ವದಿಸಿದ್ರಲ್ಲ, ಹಾಗೇ ದೇವ್ರು ಖಂಡಿತವಾಗಿ ನಂಬಿಕೆ ನಮಗಿದ್ದರೆ ದೇವ್ರು ಕಾರ್ಯ ಮಾಡ್ತಾರೆ ನಂಬಿಕೆಯಿಂದ. ಸೊ ನಾನು ಯಾವುದೇ ನನ್ನ ಹತ್ರ ಸಹಾಯ ಇಲ್ಲದೆ ಇರುವಾಗಿಯೂ ದೇವರು ಹೋಗಲಿಕ್ಕೆ ಸಹಾಯ ಮಾಡಿದರು. ಆಗ ಅಲ್ಲಿ ಹೋಗುವಾಗಲೂ ಕೂಡ ದೇವರು ತನ್ನದೇ ಆದಂಥ ರೀತಿಯಲ್ಲಿ ಎಲ್ಲವನ್ನು ಸಿದ್ಧಪಡಿಸಿ ಅನುಕೂಲಪಡಿಸಿದನು ದೇವರು ಆ ಸ್ಥಳದಲ್ಲಿ. ಹಾಗೆಯೇ ಅಲ್ಲಿ ಇದ್ಕೊಂಡು, ಅಂದರೆ ನಾನು ಮೊದಲು ಚಿಕ್ಕ ಒಂದು ರೂಮು, ಒಂದು 2 ಇರುವಷ್ಟು ಮಲಗುವಷ್ಟು ಒಂದು ಚಿಕ್ಕ ರೂಮು ನಾನು ತೆಗೆದುಕೊಂಡೆ. ಅಲ್ಲಿ ಆ ಸಮಯದಲ್ಲಿ ಅದಕ್ಕೆ ಹಣ ಸಂದಾಯ ಮಾಡಿ ಅಲ್ಲಿ ಸುಮಾರು 1 ವರ್ಷ 2 ವರ್ಷ ಅಲ್ಲಿದ್ದು, ನಂತರ ನಾನು ಹೀಗೇ ಅಲ್ಲಿ ಸೇವೆ ಮಾಡ್ತಾ ಇರುವಾಗ ಒಂದೊಂದು ಆತ್ಮ ಅಲ್ಲಿ ಬರಲಿಕ್ಕೆ ಪ್ರಾರಂಭಿಸಿತು. ಅದೇ ಪ್ರಾರಂಭದಲ್ಲಿ ಚಿಕ್ಕ ಮಕ್ಕಳು ಅಲ್ಲಿ ಬರ್ತಾಯಿದ್ರು, ಅವರಿಗೆ ದೇವರ ಹಾಡುಗಳನ್ನು ಅವ್ರಿಗೆ ಕಲಿಸ್ತಾ ಇದ್ದೆ. ಹಾಗೆ ಭಾನುವಾರ ಸಮಯಗಳಲ್ಲಿ ಅವ್ರನ್ನ ಅಲ್ಲಿ ಸೇರಿಸಿ ಆರಾಧನೆ ಮಾಡ್ತಾ, ಹಾಗೆಯೇ ಸ್ವಲ್ಪ ಭಾಳ ಹೊತ್ತು ಸಮಯ ಇಲ್ಲ, ಸ್ವಲ್ಪ ಸಮಯನೇ ಅವ್ರಿಗೆ ದೇವ್ರ ವಿಷಯನ ಹಾಡುಗಳನ್ನ ಹೇಳಿ ಅವ್ರಿಗೆ ತಿಳಿಸ್ತಾ ಅಲ್ಲಿ ಆರಾಧನೆ ಮಾಡ್ತಾಯಿದ್ದು. ಕ್ರಮೇಣ ಸೊ ನಾನು ಮದುವೆ ಆದ ನಂತರ ಬೇರೆ ಮನೆಗೆ ಹೋಗಿ ಆಗ ನಂತರ ಅಲ್ಲಿ ಬರುವಾಗ ಅಲ್ಲೇ ಮನೆಯಲ್ಲೇ ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಕೆಲವಾರು ಜನ ಅಲ್ಲಿ ಬರಲಿಕ್ಕೆ ಪ್ರಾರಂಭಿಸಿದರು. ಸೊ ನಂತರ ದೇವ್ರ ಕೃಪೆಯಿಂದ ನಾವು ಜನ ಬರುವಾಗ ಮನೆ ಸಾಕಾಗದೇ ಇರೋದ್ರಿಂದ ಹಾಲ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ಬಾಡಿಗೆ ಹಾಲು ತೊಗೊಂಡು ನಾವು ಅಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಎಷ್ಟೋ ಸಮಯ ಪ್ರಾರ್ಥಿಸಿದ್ವಿ. ಅನೇಕ ಸ್ಥಳಗಳಲ್ಲಿ ಕೆಲವರು ಇರುವಂಥ ಹಾಲ್ಗಳು ಕೇಳುವಾಗ, ಆದರೆ ಅದನ್ನು ಅವರು ಕೊಡುವಂಥ ಸ್ಥಿತಿ ಇದ್ದರೂ ಕೂಡ, ಆದರೆ ಇದಕ್ಕೋಸ್ಕರ ಅವ್ರು ಕೊಡದೆ ವಿರೋಧಿಸಿದ್ರು ಅದನ್ನು. ಕೆಲವರು ಈಗ ಒಂದು ಬ್ಯಾಂಕ್ದು ಒಂದು ದೊಡ್ಡ ಹಾಲ್ ಇತ್ತು, ಅದು ಕೊಡಬೇಕಂತ ಇತ್ತು, ಆದರೆ ಅಲ್ಲಿರುವಂಥ ಕಮಿಟಿಗೆ ನಾವು ಕೇಳಬೇಕನ್ನುವಾಗ ಅಲ್ಲಿ ಕಮಿಟಿಯಲ್ಲಿರುವಂಥವ್ರು ಕೆಲವು ಸಂಘದವರು ಅದನ್ನು ವಿರೋಧಿಸಿದ್ದರಿಂದ ಇಲ್ಲ ನಾವು ಕೊಡಲ್ಲ ಅಂತ ಬೇಕಂತ ಅವ್ರು ಏನು ಮಾಡಿದ್ರು, ಜಾಸ್ತಿನೇ ಹಣ ಹೇಳಿ ಇದು ಮಾಡಿದ್ರು. ಹೀಗೆ ಕೆಲವಾರು ಸ್ಥಳಗಳಲ್ಲಿ ನಮಗೆ ಸಿಗದೆ ಹೋದ ಕಾರಣ ಕೊನೆಗೆ ದೇವ್ರ ಸ್ವಂತ ಸ್ಥಳನೇ ಕೊಟ್ಟರು. ಅಲ್ಲಿ ಸ್ವಂತ ಸ್ಥಳದಲ್ಲಿ ಅಲ್ಲಿ ಆರಾಧನೆ ಮಾಡೋದಕ್ಕೆ ಅವಕಾಶ ಉಂಟಾಗಿದೆ, ಆಲಯ ಕಟ್ಕೊಂಡು. ದೇವರು ಆ ರೀತಿಯಲ್ಲಿ ನಿಮ್ಮನ್ನು ಹಂತ ಹಂತವಾಗಿ ಮೇಲಕ್ಕೆ ತಂದು ಖಂಡಿತವಾಗಿ ಪಾಸ್ಟರ್, ನೀವು ಸುದೀರ್ಘವಾದಂಥ ಸೇವೆಯಲ್ಲಿ ನೀವು ಹಿಡಿದಿದ್ದೀರಾ. ಹೆಚ್ಚು ಕಡಿಮೆ 17-19 ವರ್ಷಗಳಿಂದ ನೀವು ಸೇವೆಗೆ ಒಪ್ಪಿಸಿಕೊಟ್ರ. 17 ವರ್ಷದಿಂದ ಸಭಾಪಾಲಕರಾಗಿ ಸೇವೆ ಆ ಪ್ರಾಂತ್ಯಗಳಲ್ಲಿ ಮಾಡ್ತಾ ಇದ್ದೀರಾ. ಪಾಸ್ಟರ್, ಈ ದಿವಸಗಳಲ್ಲಿ ನಿಮ್ಮ ಸೇವೆಯಲ್ಲಿ ನೀವು
ಕರ್ತನ ರಾಜ್ಯಕ್ಕಾಗಿ ಪಟ್ಟಂತ ಸೇವೆಗಳು, ಯಾವುದೇ ಒಂದು ರೀತಿಯ ಸೇವೆಗಳು ನೀವು ಮಾಡಿರ್ತೀರ, ಒಂದು ಹೇಳ್ಬೋದಾ ಪಾಸ್ಟರ್, ಹೇಗೆಲ್ಲ ನೀವು ಸೇವೆ ಮಾಡಿದ್ದೀರಾ, ಯಾವ ರೀತಿಯ ಸೇವೆ ಈ ಒಂದು 19 ವರ್ಷದ ಈ ಒಂದು ಸುದೀರ್ಘ ಅನುಭವದಲ್ಲಿ? ಅಂದರೆ ಹೆಚ್ಚಾಗಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಜನರಿಗೆ ಸುವಾರ್ತೆಯನ್ನು ಸಾರ್ತಾ, ಈ ಕಡೂರು ಪಟ್ಟಣದಲ್ಲಿಕ್ಕಿಂತ ಹೆಚ್ಚಾಗಿ ಅನೇಕ ಹಳ್ಳಿಗಳಲ್ಲಿ ಹೋಗಿ ನಾವು ಸುವಾರ್ತೆ ಸಾರಲಿಕ್ಕೆ ಅವಕಾಶ ಆಯಿತು. ಅಂದರೆ ನಡ್ಕೊಂಡು ಕೆಲವು ಸಮಯಗಳಲ್ಲಿ ಕೆಲವು ಹಳ್ಳಿಗೆ ನಡ್ಕೊಂಡು ಹೋಗಿದ್ದು ಉಂಟು. ಅಂದರೆ ಹತ್ರ ಅಲ್ಲಿ 5 ಕಿಲೋಮೀಟ್ರು ಆ ರೀತಿಯಲ್ಲಿರುವಂಥ ಹಳ್ಳಿಗೆ ಹೋಗಿ ಕೂಡ ನಡ್ಕೊಂಡು ಹೋಗಿದ್ದು ರಾತ್ರಿ ಸಮಯಗಳಲ್ಲಿ. ಯಾಕಂದರೆ ಸಾಯಂಕಾಲ ಅಲ್ಲಿ ಸಿಗೋ ಕಾರಣ ಸಾಯಂಕಾಲ ನಡ್ಕೊಂಡು ಹೋಗಿ ಅಲ್ಲಿ ಹೋಗಿ ದೇವ್ರ ವಿಷಯನ ಹೇಳಿ ಅವರಿಗೆ ಬರುವ ಸಂದರ್ಭಗಳು ಉಂಟು. ಆಮೇಲೆ ದೇವ್ರ ಕೃಪೆಯಿಂದ ಕೆಲವು ತಿಂಗಳ ನಂತರ ಸೈಕಲ್ ಸಿಗುವಾಗ ಸೈಕಲ್ ಹಾಕ್ಕೊಂಡು ಬೇರೆ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಿದ್ದು ಉಂಟು ಪ್ರಾರಂಭ ದಿವಸಗಳಲ್ಲಿ. ಮತ್ತು ಅನೇಕ ಒಂದು ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ನು ಮತ್ತು ಕೆಲವು ಒಂದು ಜನರು ಕೂತ್ಕೊಳ್ಳುವಂಥ ಸ್ಥಳಗಳಲ್ಲಿ ಹೋಗಿ ಅವರಿಗೆ ಸುವಾರ್ತೆಯನ್ನು ಹೇಳಿದ್ದುಂಟು ಆ ಸಮಯಗಳಲ್ಲಿ. ಕರಪತ್ರ ಇರುವಾಗ ಹಾಗೇ ಕೆಲವರಿಗೆ ಕರಪತ್ರ ಕೊಟ್ಟು ಹಾಗೆ ಸುವಾರ್ತೆ ಕೂಡ ಸಾರಿದ್ದುಂಟು. ಆ ಸಮಯಗಳಲ್ಲಿ ಕೆಲವು ಸ್ಥಳದಲ್ಲಿ ತೆಗೆದುಕೊಳ್ಳಿಕ್ಕೆ ಕೂಡ ಅವರು ಇದು ಮಾಡದೆ ವಿರೋಧಿಸಿದ್ದು ಉಂಟು. ಆ ಸಮಯಗಳಲ್ಲಿ ಕೆಲವರು ಅದನ್ನು ತೆಗೆದುಕೊಳ್ಳದೆ ನಮಗೆ ಓದಕ್ಕೆ ಬರಲ್ಲ ಅಂತಲೂ ಕೂಡ ಹೇಳಿದ್ದುಂಟು. ಓದಕ್ಕೆ ಬಂದರೂ ಕೂಡ ಕೊಡುವಾಗ ತೊಗೊಳಕ್ಕೆ ಬಂದವರು ಏನಿದು ಅಂತ ಹೇಳುವಾಗ ಇದು ಯೇಸು ಸ್ವಾಮಿ ಇದು ಕರಪತ್ರ ಅಂತ ಹೇಳಬೇಕಾದ್ರೆ ಆದರೆ ನಮ್ಗೆ ಓದಕ್ಕೆ ಬರಲ್ಲ ಅಂತ ತಕ್ಷಣ ಅವರು ಹೇಳಿದ್ದು ಉಂಟು. ಅನೇಕ ಸಮಯಗಳಲ್ಲಿ ಅದು ವಿರೋಧಿಸಿದ್ದು ಉಂಟು. ಓಕೆ, ಹೀಗೆ ರೀತಿಯ ಸೇವೆ ನೀವು ಆಗಲೇ ನಾವು ನೋಡಿದ್ದು. ನೀವು 17 ವರ್ಷಗಳಿಂದ ನೀವು ಸಭಾಪಾಲಕರಾಗಿ ಸೇವೆ ಮಾಡ್ತಿದ್ದೀರಾ. ಮತ್ತು ನೀವು ಅನೇಕ ಸಭೆಗಳಿಗೆ ಹೋಗಿ ಅನೇಕ ರಾಜ್ಯಗಳಿಗೆ ಹೋಗಿ ನೀವು ಸೇವೆಗಳನ್ನು ಮಾಡಿದ್ದೀರಾ, ಅಥವಾ ನೀವು ಬೈಬಲ್ ಸ್ಕೂಲಲ್ಲಿ ಟೀಚಿಂಗ್ ಮಾಡಿದ್ದೀರಾ. ಈ ರೀತಿಯ ಸೇವೆಗಳನ್ನು ನೀವು ಮಾಡಿದ್ದೀರಿ ಎಂಬುದಾಗಿ ನಾವು ಕೇಳಿದ್ದೀವಿ. ಇಂಥ ಅನುಭವದಲ್ಲಿ ದೇವರು ನಿಮ್ಮನ್ನು ನಡೆಸಿದ. ಅಷ್ಟೇ, ಹೀಗೆ ನೀವು ಸೇವೆ ಮಾಡ್ತಾ ಇರುವಾಗ, ಸೇವೆ ಸಲ್ಲಿಸ್ತಿರುವಾಗ ನಿಮಗೆ ಯಾರಾದರೂ ಪ್ರೋತ್ಸಾಹ ಮಾಡಿದಂಥ ಅನುಭವ ಅಥವಾ ನಿರುತ್ಸಾಹ ಮಾಡಿದಂಥ ಅನುಭವ ಅಥವಾ ಅನುಭವ ಏನಾದರೂ ಇದೆಯಾ ಪಾಸ್ಟರ್ ನಿಮ್ಮಲ್ಲಿ? ಪ್ರಾರಂಭದಲ್ಲಿ ಹೀಗೆ ಕಡೂರಿಗೆ ಹೋಗಬೇಕು ಅನ್ನೋ ದೇವರು ನನಗೆ ಆಲೋಚನೆ ಅಂದರೆ ಪ್ರೇರೇಪಣೆ ಕೊಟ್ಟವಾಗ, ಆದರೆ ಕೆಲವರು ಪ್ರೋತ್ಸಾಹ ಪಡಿಸಿದ್ದು ಉಂಟು. ಆದರೆ ಕೆಲವರು ಅದಕ್ಕೆ ಅಂದರೆ ಅದು ನಿರುತ್ಸಾಹ ಅನ್ನೋದಕ್ಕಿಂತ ಕೆಲವು ಟೈಮಲ್ಲಿ ಅವರ ಆಲೋಚನೆ ಉತ್ಸಾಹ ಪಡಿಸಿದ ಇರ್ಬೋದೇನೋ. ಆದರೆ ಈ ರೀತಿಯಲ್ಲಿ ತಕ್ಷಣವೇ ಹೋಗುವಾಗ ಆ ಥರ ಆಗ್ತದೆ, ಈ ಥರ ಆಗ್ತದೆ ಅಂತ ಅನೇಕ ವಿಷಯಗಳಲ್ಲಿ ಹೇಳಿ ಆ ಸಮಯಗಳಲ್ಲಿ ಇದಾಯಿತು. ಬಟ್ ನನಗೆ ನಿರುತ್ಸಾಹ ಆಗಲಿಲ್ಲ. ಬಟ್ ಆ ನಿರುತ್ಸಾಹ ಮಾತುಗಳಾದರೂ ಕೂಡ ಬಟ್ ಅದನ್ನು ನಾನು ಪಾಸಿಟಿವ್ ಆಗೇ ತೆಗೆದುಕೊಂಡೆ ಪ್ರಾರಂಭ ಸಮಯದಲ್ಲಿ. ಆಗ ನಂತರ ನಾನು ಸೇವೆಯಲ್ಲಿ ಮತ್ತೆ ಇಲ್ಲಿ ಬರುವಾಗಲೂ ಕೂಡ ಆ ಸೇವೆಯಲ್ಲಿ ಕೂಡ ಅನೇಕ ಸಮಯಗಳಲ್ಲಿ ಅನೇಕ ಬೇರೆ ಬೇರೆ ಕಾರಣಗಳಿಂದ ನಿರುತ್ಸಾಹ ಬಂದರೂ ಕೂಡ ಬಂತು. ಆದರೆ ದೇವರ ಕೃಪೆಯಿಂದ ಅದನ್ನು ಜಯಿಸೋದಕ್ಕೆ ಸಾಧ್ಯ ಆಯಿತು. ಆದರೆ ಕೆಲವು ಸಮಯ ಅದು ಇಳಿಸ್ಬೇಕಾಯ್ತು. ನಾನು ಆ ವಿಷಯಗಳಿಂದ ಹೊರಬರಲಿಕ್ಕೆ, ಆ ಪರಿಸ್ಥಿತಿಗಳಿಂದ ನಾನು ಹೊರಬರಲಿಕ್ಕೆ ಕೆಲವು ಸಮಯನೇ ತೆಗೆದುಕೊಳ್ತು. ಬಟ್ ದೇವ್ರ ಕೃಪೆಯಿಂದ ನಾನು ಹಿಂಜಾರಿ ಅಥವಾ ಸೇವೆನೇ ಬಿಡದ ಹಾಗೆ ಸೇವೆಯಲ್ಲಿ ನಿಲ್ಲೋದಕ್ಕೆ ದೇವ್ರ ಕೃಪೆ ಕೊಟ್ಟಿದ್ದಿಲ್ಲ ಅಂತಿದ್ರೆ ಅನೇಕ ವಿಷಯಗಳಲ್ಲಿ ನಾನು ಮತ್ತೆ ಸೇವೆನೇ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿಗಳು, ಅಂಥ ವಿಷಯಗಳು ಕೂಡ ಬಂದದ್ದುಂಟು. ಆದರೆ ದೇವ್ರ ಕೃಪೆಯಿಂದ ಆ ದೇವರೇ ನನ್ನನ್ನು ಕರ್ಕೊಂಡು ಹೋದ ಕಾರಣ ನಾನು ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಒಂದೇನೆಂದರೆ ನನ್ನ ಜೊತೆಯಲ್ಲಿ ಕೆಲವು ಸ್ನೇಹಿತರು ಅವರು ಪ್ರೋತ್ಸಾಹ ಪಡಿಸಿದ್ದು ಉಂಟು. ಅಂದರೆ ಅವರು ಅಲ್ಲಿ ನೇರವಾಗಿ ಆಗದೆ ಹೋದರೂ ಕೂಡ ಪರೋಕ್ಷವಾಗಿ ಕೆಲವು ಸಮಯಗಳಲ್ಲಿ ನಾವು ಸಿಗುವಾಗ ಅವರೊಟ್ಟಿಗೆ ಮಾತನಾಡುವಾಗ ಪ್ರೋತ್ಸಾಹ ಪಡಿಸಿದ್ದು ಉಂಟು. ಹಾಗಾಗಿ ದೇವ್ರ ಕೃಪೆಯಿಂದ ಆ ಎಲ್ಲ ಮಧ್ಯಗಳಲ್ಲಿ ದೇವರು ನಡೆಸ್ತಾ ಸೇವೆಯಲ್ಲಿ ಈಗ ಸ್ಥಿರವಾಗಿ ನಿಲ್ಲಿಸಿ ನಡೆಸ್ತಾ ಇದ್ದಾರೆ. ಖಂಡಿತ ಪಾಸ್ಟರ್, ನಿಜವಾಗಿ ಒಂದು ಸೇವೆ ಮಾಡುವವನಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಆಗದಿದ್ರು ಒಂದು ಪ್ರೋತ್ಸಾಹ ಮಾತು ಅದು ನಿಜವಾಗಿ ಅವ್ರನ್ನ ಬಲಪಡಿಸ್ತದೆ ಅಲ್ವಾ? ನೀವು ಅನುಭವ ಹೇಳಿದ್ರ, ಬೀಳ್ಬೇಕಾದಂತ ಅಥವಾ ಬಿಟ್ಟು ಹೋಗ್ಬೇಕಾದ ಅನುಭವ ಬಂದಾಗ್ಲೂ ಸಹ ದೇವರ ಕೃಪೆಯನ್ನು ನಡೆಸಿದ್ರು. ಮಾತ್ರವಲ್ಲ, ನಿಮ್ಮ ಅನೇಕ ಸ್ನೇಹಿತರು ಪ್ರತ್ಯಕ್ಷವಾಗಿ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ, ಪರೋಕ್ಷವಾಗಿ ಮಾತಿನಿಂದ ಅವರು ನಿಮ್ಮನ್ನು ಪ್ರೋತ್ಸಾಹ ಮಾಡಿದ್ರಿಂದ ನಿಮ್ಗೆ ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಯಿತು. ಪಾಸ್ಟೆ, ನಿಮ್ಗೆ ಮದುವೆ ಆಗಿದೆ ಪಾಸ್ಟೆ? ನನಗೆ ಮದುವೆ ಆಯಿತು 2003 ಜೂನ್ 27 ನಂದು ಮದುವೆ ಆಯಿತು. ಒಬ್ಬ ಮಗ ಇದ್ದಾನೆ. ಆತನಿಗೆ ಈಗ ಆತನು 8ನೇ ಕ್ಲಾಸ್ ಓದ್ತಾ ಇದ್ದಾನೆ. 13 ವರ್ಷ ಆತನಿಗೀಗ. ಈಗ 13 ವರ್ಷ. ಪಾಸ್ಟರ್, ಈಗ ಧರ್ಮಪತ್ನಿ ಆಗಿರುವವರು ಅವರು ಹೇಗೆ ನಿಮಗೆ ಸೇವೆಯಲ್ಲಿ ಒಳ್ಳೆ ಪ್ರೋತ್ಸಾಹವಾಗಿದ್ದಾರಾ? ಹೇಗೆ? ಖಂಡಿತ. ಅವರು ಅಂದರೆ ಯಾವ ಪರಿಸ್ಥಿತಿಗಳು ಬಂದಾಗ್ಯೂ ಕೂಡ, ಆದರೆ ಅಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನನಗೆ ಸಹಕರಿಸಿದರು. ಪ್ರಾರ್ಥನೆ ವಿಷಯಗಳಲ್ಲಾಗಲಿ,
ಕೆಲವು ಸಮಯಗಳಲ್ಲಿ ಯಾರೋ ಕೆಲವು ವಿಷಯಗಳು ಪ್ರಾರ್ಥನೆ ಮಾಡಬೇಕಂತ ಅನ್ನುವಾಗ ಅವ್ರಿಗೆ ನಿದ್ದೆ ಸಮಯವಾಗಿದ್ದರೂ ಕೂಡ ಈ ಸಮಯದಲ್ಲಿ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋಣ ಅಂದರೂ ಕೂಡ ಆ ಇಬ್ಬರು ಸೇರಿ ಪ್ರಾರ್ಥನೆ ಮಾಡುವುದಕ್ಕೆ ಅವರು ಸಹಕರಿಸಿದ್ದುಂಟು. ಅಂದರೆ ಅವ್ರಿಗೆ ಆಯಾಸವಾಗಿರುವಾಗೂ ಕೆಲಸದ ಮಧ್ಯದಲ್ಲೂ ಆ ಸಂದರ್ಭದಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ಕೂಡ ಯಾಕಂದರೆ ಪ್ರಾರಂಭ ಸೇವೆಗಳಲ್ಲಿ ಹೋಗುವಾಗ ಅನೇಕ ಕಷ್ಟಗಳು ಬರ್ತದೆ. ಆದರೆ ಆ ಸಮಯಗಳಲ್ಲಿ ಅವರು ಸಹಕರಿಸದೆ ಹೋದರೆ ನಾವು ಸೇವೆಯಲ್ಲಿ ಮುಂದೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಪ್ರೈಮರಿ ನೀಡ್ಸ್ ಏನಿದೆ ಅಂಥ ವಿಷಯಗಳಲ್ಲಿ ಯಾರು ಸಹಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದರೆ ಅಂಥ ಸಂದರ್ಭಗಳಲ್ಲಿ ಕೂಡ ಸಹಕರಿಸೋದು ಉಂಟು. ಎಲ್ಲ ವಿಷಯಗಳಲ್ಲಿ ಕೂಡ, ಕುಟುಂಬದ ವಿಷಯದಲ್ಲಾಗಲಿ, ಸೇವೆ ವಿಷಯದಲ್ಲಾಗಲಿ, ಎಲ್ಲದಕ್ಕೂ ಕೂಡ ದೇವರ ವಾಕ್ಯ ಈಗ ಹೇಳ್ತದೆ ಅನ್ನುವಾಗ ಅದೆಲ್ಲದಕ್ಕೂ ಮತ್ತು ಎಲ್ಲ ವಿಷಯಗಳು ಎಲ್ಲ ರೀತಿಯಲ್ಲೂ ಕೂಡ ಅವರು ಸಹಕರಿಸಿದ್ದಾರೆ. ಎಲ್ಲ ವಿಷಯಗಳಲ್ಲಿ ಪ್ರೋತ್ಸಾಹಪಡಿಸಿದ್ದಾರೆ. ಮತ್ತು ಕೆಲವು ಸಮಯಗಳಲ್ಲಿ ಕುಗ್ಗು ಹೋಗುವಾಗ ಅಂದರೆ ಅವ್ರ ಮೂಲಕವಾಗಿ ಕೂಡ ದೇವರು ಪ್ರೋತ್ಸಾಹಪಡಿಸಿದ್ದು ಉಂಟು. ನಾವು ಮಾಡಬೇಕು, ಹೋಗೋಣ ಅನ್ನೋ ರೀತಿಯಲ್ಲಿ ಅವರು ನಡೆಸಿದ್ದು ಉಂಟು. ಅದೇ ಮುಖ್ಯವಾಗಿ ಹೌದು. ಸಹಕಾರಿಯಾಗಿರುವವರು ನಮ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರವಾಗಿರುವಾಗ ಕರ್ತನ ಸೇವೆ ಇನ್ನೂ ಮಾಡುವಂತ ಒಂದು ಉತ್ಸಾಹ ಬರ್ತದೆ. ನಿಜವಾಗಿ ದೇವರು ನಿಮ್ಗೆ ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬ ಜೀವಿತ ದೇವರು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಅಷ್ಟೇ. ಇನ್ನೊಂದು ಪ್ರಶ್ನೆ, ಈವರೆಗೆ ನೀವು ಸೇವೆ ಮಾಡುವಾಗ ಇದರ ಮಧ್ಯದಲ್ಲಿ ನಿಮಗೆ ಸಂತೋಷದ ವಿಷಯ ಯಾವ್ದಾದ್ರು ಉಂಟು? ನಮ್ಗೆ ಹೇಳ್ಬೋದಯ್ಯ, ಸಂತೋಷ, ಬಹಳ ಒಂದು ಉತ್ಸಾಹ, ಸೇವೆಯಲ್ಲಿ ನೀವು ಹೋದಾಗ ಸಂತೋಷ ಪಟ್ಟಂತ ಒಂದು ವಿಷಯ ಯಾವುದಂತ ನಮ್ಗೆ ಯಾವ್ದಾದ್ರು ಹೇಳ್ಬೋದ? ದೇವರು ಕಾರ್ಯ ಮಾಡುವಾಗ ಅದು ಅಂದರೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾನು ಸಂತೋಷ ಪಟ್ಟಿದೆ. ಅಂದರೆ ಒಂದೇನೆಂದರೆ ದೇವರು ತಾನು ಈಗ ಇದನ್ನು ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡುವಾಗ ಅದೇ ಅಧಿಕವಾದಂಥ ಸಂತೋಷ ಕೊಟ್ಟಿದ್ದುಂಟು. ಎಲ್ಲ ಹೆಚ್ಚು ಕಡಿಮೆ ನಾನು ಎಲ್ಲಾದರೂ ಆತನಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಖಂಡಿತ ದೇವರು ತನ್ನ ಕಾರ್ಯ ನಿಮ್ಮ ಮೂಲಕ ಮಾಡುವಾಗ ಅದಕ್ಕಿಂತ ಸಂತೋಷ ಬೇರೆ ಯಾವುದಿಲ್ಲ. ಹೌದು. ಹಾಗೆ ಒಂದು ಸಂತೋಷ ಅಂತ ಹೇಳುವಾಗ ಅದರೊಟ್ಟಿಗೆ ಒಂದು ದುಃಖದ ಅನುಭವ ಬಂದೇ ಬರ್ತದೆ ಎಲ್ಲರ ಜೀವಿತ. ಹೌದು. ಬಹಳ ದುಃಖ ಪಟ್ಟಂತ ದಿವಸ ಇದೆ. ಆದ್ರೆ ಯಾವ್ದಾದ್ರು ಒಂದು ಅನುಭವ ನಮ್ಮ ಮುಂದೆ, ವೀಕ್ಷಕರ ಮುಂದೆ ನೀವು ಹೇಳ್ಬೋದಾ, ನನಗೆ ಬಹಳ ಇದು ದುಃಖವಾಯ್ತು ಎಂಬುದಾಗಿ ಹೇಳ್ಬೋದು? ಅಂದರೆ ಪ್ರಾರಂಭದಲ್ಲಿ ನನ್ನ ಸಮಯದಲ್ಲಿ ಆರೋಗ್ಯಕ್ಕೆ ಎಷ್ಟೋ ಕಷ್ಟ ಆಗ್ತಾಯಿತ್ತು. ಆಮೇಲೆ ಮದುವೆ ಆದಮೇಲೂ ಕೂಡ ಒಂದೇನೆಂದರೆ ನನ್ನ ಆ ಒಂದು ಸಮಯದಲ್ಲಿ ಏನಾಯಿತು, ಊಟಕ್ಕೆ ಕೂಡ ಭಾಳ ಕಷ್ಟ ಆಯಿತು. ಆ ಸಮಯದಲ್ಲಿ ನನ್ನ ಮಗುಗೆ ಅವನು ಬ್ರೆಡ್ ಅವನು ಆವಾಗ ಒಂದು 1 ವರ್ಷ ಇರ್ಬೋದು ಅಷ್ಟೇ, 2 ವರ್ಷ. ಅವನಿಗೆ ₹1 ಬ್ರೆಡ್ ತೊಗೊಳ್ಳಿಕ್ಕೆ ಒಂದು ವಾರ ಆದರೂ ಕೂಡ ಅವನಿಗೆ ಕೊಡಿಸ್ಲಿಕ್ಕೆ ಅವನು ಕೇಳುವಾಗ ಕೊಡಿಸ್ಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ. ಆಗ ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಹಿಂದ್ಗಡೆ ಇರುವಂಥದ್ದು, ಆ ಅಜ್ಜ ಯಾವಾಗಲೂ ಬ್ರೆಡ್ ತೊಗೊಂಡು ಹೋಗ್ತಾಯಿದ್ರು. ಮತ್ತು ಅಲ್ಲಿ ಆ ಕಡೆ ಇರೋರು ಒಬ್ಬರು ಬ್ರೆಡ್ ಪ್ರತಿ ದಿವಸ ಬಂದ್ ಮಾರ್ಕೊಂಡು ಹೋಗ್ತಾಯಿದ್ರು. ಆವಾಗ ಬರುವಾಗ ಅವ್ನು ಗೇಟ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಿದ್ದ. ಅದು ಬೇಕು ಅಂತ ಕೇಳ್ತಿದ್ದ. ₹1 ಕೂಡ ಕೊಡ್ಸೋದಕ್ಕೆ ₹1 ಅದು ಬ್ರೆಡ್. ಅದನ್ನು ಕೊಡ್ಸೋದಕ್ಕೆ ಕೂಡ ಭಾಳ ಕಷ್ಟ ಆಯಿತು. ಅದನ್ನು ನೆನೆಸ್ಕೊಳ್ಳುವಾಗ ಆತನ ಗೇಟ್ ಹತ್ತಿ ನೋಡುವಾಗ ಅದು ಬಹಳನೇ ಕಷ್ಟಕರವಾದಂಥ ಒಂದು ಕಷ್ಟ ಆಯಿತು. ಆಗ ಒಂದು ದಿವಸ ದೇವರೇ ಒಂದು ಬ್ರೆಡ್ ಕೊಡಿಸ್ಲಿಕ್ಕೆ ನನಗಾಗಲಿಲ್ಲ ಅನ್ನುವಾಗ ಆ ಸಮಯದಲ್ಲೇ ಆ ಪಕ್ಕದ ಮನೆ ಅಜ್ಜ ಅಲ್ಲಿ ಬ್ರೆಡ್ ತೊಗೊಂಡು ಆತನಿಗೆ ಕೊಟ್ಟು ಹೋದ. ಬೇರೆ ಸಮಯಗಳಲ್ಲಿ ಕೊಡಲಿಲ್ಲ, ಆದರೆ ಆ ಸಮಯದಲ್ಲಿ ಆತನಾಗಿಯೇ ಆತನಿಗೆ ಕೊಟ್ಟು ಹೋಗಿದ. ಸೊ ಅದು ದುಃಖನೂ ಆಗಿತ್ತು, ಆದರೆ ಸಂತೋಷ. ಯಾಕಂದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಅಂದರೆ ಒಂದು ಅನುಭವ ದೇವರು ಅದನ್ನು ಕೊಟ್ಟಿದ್ದಾರೆ. ನಿಜವಾಗಿ ಕರ್ತನ ಸೇವೆಯಲ್ಲಿ ಮಾಡುವಾಗ ದುಃಖ ಆದರೂ ದೇವರು ಅದನ್ನು ಸಂತೋಷವಾಗಿ ಮಾರ್ಪಡ್ತಾರೆ. ದೇವರ ವಾಕ್ಯವನ್ನು ಹೇಳ್ತಾರೆ, ಸಂಜೆ ನಮಗೆ ಗೋಳಾಟವೆಂದರು ಮುಂಜಾನೆಯಲ್ಲಿ ಹರ್ಷಧ್ವನಿ ಕೇಳ್ತದೆ. ಆ ದಿವಸಗಳ ದುಃಖದ ಅನುಭವ ಆದರೂ ಸಹ ದೇವರು ಅದನ್ನು ಸಂತೋಷವಾಗಿ, ನಿಮ್ಮ ಪ್ರಾರ್ಥನೆ ಅದೇ ಕ್ಷಣದಲ್ಲಿ ಸಂತೋಷವಾಗಿ ದೇವರು ಮಾರ್ಪಡಿಸಿದ. ನಿಜವಾಗಿ ನೀವು ಸೇವೆ ಮಾಡುವಂತ ಆರಂಭದ ದಿವಸಗಳಲ್ಲಿ ಅಂದ್ರೆ ಇಲ್ಲಿವರೆಗೆ ಯಾವುದಾದ್ರು ವಿರೋಧಗಳು ಅಥವಾ ಆರ್ಥಿಕ ಕೊರತೆಗಳು ಅಥವಾ ಯಾವುದೇ ರೀತಿಯ ಆರ್ಥಿಕ ಕೊರತೆಗಳು ನಿಮ್ಮಲ್ಲಿ ಬಂದದ್ದು ಅನುಭವ ಈಗಾಗಲೇ ನೀವು ಹೇಳಿದ್ದೀರಾ, ಬಟ್ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೀರಾ? ಅಂದರೆ ಅಲ್ಲಿ ಸೇವೆಯಲ್ಲಿ ಕೂಡ ಅನೇಕ ವಿರೋಧಗಳು ಬಂತು, ತಡೆದ್ರು. ಅಂದರೆ ಸೇವೆಯನ್ನು ಇದು ಮಾಡಲಿಕ್ಕಾಗಿ. ಸೊ ದೇವ್ರ ಕೃಪೆಯಿಂದ ಅದನ್ನು ಜಯಿಸೋದಕ್ಕೆ ಅದು ಕೂಡ ದೇವ್ರು ಸಹಾಯ ಮಾಡಿದರು. ಆರ್ಥಿಕವಾಗಿ ಅನೇಕ ಸಮಯಗಳಲ್ಲಿ ಕೂಡ ತೊಂದರೆ ಬಂತು. ಈಗ ನಾನು ಪ್ರಾರಂಭದಲ್ಲಿ ಅಲ್ಲಿ ಸೇವೆಗೆ ಹೋಗುವಾಗ ನಾನೊಬ್ಬನೇ, ಅಂದರೆ ನಾನೇ ಅಡುಗೆ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ.
ಸೊ ಆವಾಗ ಅಕ್ಕಿ ತೊಗೊಂಡು ಬರಬೇಕಂದ್ರೂ ಕಷ್ಟ ಇರುವಂಥ ಸಂದರ್ಭ. ಹಾಗಾಗಿ ರಾಗಿ ಹಿಟ್ಟು ತೊಗೊಂಡು ಬಂದು ಮುದ್ದೆ ಮಾಡ್ತಾ ಇದ್ದೆ. ಬೆಳಿಗ್ಗೆ ಮಾಡಿದ್ರೆ ರಾತ್ರಿವರೆಗೂ ಅದನ್ನೇ ತಿನ್ನಬೇಕಾಗ್ತಾ ಇತ್ತು. ಒಂದು ಸಮಯ ಏನಾಯಿತು ಅಂದರೆ, ಸೊ ಆ ಒಂದು ಮುದ್ದೆ ಇದೆ, ಬಟ್ ಏನು ತಿನ್ನಲಿಕ್ಕೆ ಏನೂ ಇಲ್ಲ. ಆ ಸಮಯದಲ್ಲಿ ಅದು ತಣ್ಣಗಾಗಿ ಹೋಗಿದೆ, ರಾತ್ರಿ ಮಳೆ ಬರ್ತಾ ಇದೆ. ಆ ತಣ್ಣಗೆ ಅದು ತೊಗೊಳೋದಕ್ಕೆ ಏನಾದರೂ ಅದ್ಕೊಂಡು ತಿನ್ನೋದಕ್ಕೆ ಏನೂ ಇಲ್ಲ. ಆದರೆ ಕೊನೆಗೆ ಅಲ್ಲಿ ಉಪ್ಪಿದೆ, ಅದಕ್ಕೆ ಅದ್ಕೊಂಡು ತಿನ್ನೋದು ಉಂಟು ಆ ಸಮಯದಲ್ಲಿ, ಪ್ರಾರಂಭದಲ್ಲಿ. ಸೊ ಅದರ ನಂತರ ಮದುವೆ ಆದಮೇಲೂ ಕೂಡ ಆ ಸಮಯಗಳಲ್ಲೂ ಕೂಡ ಭಾನುವಾರ ನಾನು ಪ್ರಾರಂಭದ ಸೇವೆಯಲ್ಲಿ ನಾನು ಒಬ್ಬನೇ ಇರುವಾಗಲೂ ಕೂಡ ಕಾಣಿಕೆ ಫಸ್ಟು 5 ರೂಪಾಯಿನೇ. ಮದುವೆ ಆದಮೇಲೂ ಕೂಡ ಅಷ್ಟೇ ಬರ್ತಾ ಇದ್ದಂಥ ಸಂದರ್ಭ. ಆದರೆ ಆ ಸಮಯದಲ್ಲಿ 5 ರೂಪಾಯಿ 10 ರೂಪಾಯಿ ಬಂತು ಅಂದರೆ ಅದರಲ್ಲಿ ಸ್ವಲ್ಪ ಅಕ್ಕಿ, ಆವಾಗ ಸೊಸೈಟಿಯಿಂದ ಬರುವಂಥ ಅಕ್ಕಿ, ಅದನ್ನು ಅರ್ಧ ಕೆ ಜಿ ಸ್ವಲ್ಪನೇ ತೊಗೊಂಡು ಬಂದು ಅವತ್ತು ಆ ಸಮಯದಲ್ಲಿ ಉಂಟು ತಂದದ್ದುಂಟು. ಆದರೆ ದೇವರು ಅದನ್ನು, ಅಂದರೆ ಒಂದು ಅನುಭವ, ಆದರೆ ದೇವ್ರ ನಂತರ ಅದನ್ನು ಪರಿಹರಿಸಿದ್ದಾರೆ. ಸೊ ಅದು ಒಂದು ಸಂತೋಷದ ಸಂಗತಿ. ಕೊನೆಯದಾಗಿ ಮುಂದೆ ಸೇವೆ ಕುರಿತಾದಂಥ ನಿಮ್ಮ ದರ್ಶನ ಮತ್ತು ವೀಕ್ಷಕರಿಗೆ ನೀವು ಪ್ರೋತ್ಸಾಹದ ಮಾತನ್ನು ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಕೊನೆಯದಾಗಿ ದೇವರು ಅಂದರೆ ಒಂದು ಎಲ್ಲ ಜನರಿಗೆ ಸುವಾರ್ತೆನ ಸಾರಬೇಕು. ಎಲ್ಲಿ ಸುವಾರ್ತೆ ಇಲ್ವೋ ಅಲ್ಲಿ ಹೋಗಿ ಸುವಾರ್ತೆ ಸಾರಬೇಕನ್ನೋದೇ ನನ್ನ ಒಂದು ಆಶೆ, ಅದೇ ಒಂದು ನನ್ನ ದರ್ಶನ. ಹಾಗೂ ಎಲ್ಲಿ ಸಭೆ ಇಲ್ವೋ ಅಲ್ಲಿ, ಎಲ್ಲಿ ಯಾರು ಹೋಗ್ಲಿಕ್ಕೆ ಆಗದೆ ಇರುವಂಥ ಗ್ರಾಮಗಳಿದೆಯೋ ಆ ಗ್ರಾಮಗಳಲ್ಲಿ ಹೋಗಿ ಸುವಾರ್ತೆ ಸಾರಿ ಅಲ್ಲಿ ಸಭೆಗಳು ಸ್ಥಾಪಿಸಬೇಕು. ಮತ್ತು ಲೋಕದ ಎಲ್ಲ ಕಡೆಗೂ ಹೋಗಿ ದೇವರ ಸುವಾರ್ತೆ ಸಾರಬೇಕೆನ್ನೋ ಒಂದು ಆಶೆ ಇದೆ. ಜನರನ್ನು ನಾಶವನ್ನು ತಪ್ಪಿಸಬೇಕು ಅಂಥೇಳಿ ನನ್ನ ಆಶೆ ಇದೆ. ಹಾಗೆಯೇ ಇನ್ನೊಂದು ಏನಂದರೆ, ಪ್ರೇಕ್ಷಕರಿಗೂ ನಾನು ಹೇಳುವಂಥ ಒಂದು ಆಲೋಚನೆ ಅಂದರೆ, ಸೊ ನೀವು ಕೂಡ ಅದೇ ರೀತಿಯಲ್ಲಿ ಎಲ್ಲ ಸಮಯದಲ್ಲಿ ಕೂಡ ಕ್ರಿಸ್ತನಲ್ಲಿ ನಂಬಿಕೆ ಇಡ್ರಿ. ನೀವು ಎಷ್ಟೋ ಸಮಯ ಸತ್ಯ ತಿಳ್ಕೊಂಡಿದ್ದೀರಿ. ಈಗ ನಾವು ಎಲ್ಲ ಸಮಯಗಳಲ್ಲಿ ಸೇವಾ ಮನೋಭಾವನೆಯಲ್ಲಿ ಇರೋದು ಭಾಳ ಪ್ರಾಮುಖ್ಯವಾದದ್ದು. ನಾವು ಸತ್ಯ ದೇವರನ್ನು ತಿಳ್ಕೊಂಡಿದ್ದೇವೆ. ಈಗಿರುವಾಗ ಸತ್ಯ ನಮಗೆ ಗೊತ್ತಿರುವಾಗ ಆ ಒಂದು ಸತ್ಯವನ್ನು ಅನುಸರಿಸುವರಾಗಿರಬೇಕು. ಆಗ ಅಂದರೆ ಯೇಸುಸ್ವಾಮಿ ಸತ್ಯ ಅನ್ನೋದನ್ನು ಜನರಿಗೆ ನಾವು ಪ್ರಕಟಪಡಿಸಬೇಕು. ಅದು ಕೇವಲ ಸುವಾರ್ತೆ ಹೇಳೋದ್ರಿಂದ ಮಾತ್ರ ಅಲ್ಲ, ನಮ್ಮ ಜೀವಿತದ ಒಂದು ಕ್ರಿಯೆಗಳಿಂದ ಸಾಕ್ಷಿ ಮೂಲಕವಾಗಿ ನಾವು ಜನರಿಗೆ ಯೇಸುವೇ ದೇವರೆಂಬುದಾಗಿ ನಾವು ತೋರಿಸಬೇಕು. ಅದು ಕೂಡ ಒಂದು ಪ್ರಾಮುಖ್ಯವಾದ ನಿಮಗೆ ವಿಷಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಿಜವಾಗಿ ಪಾಸ್ಟರ್, ನೀವು ಹೇಳಿದಂಥ ಮಾತು ನಿಜವಾಗಿಯೂ ವೀಕ್ಷಕರಿಗೆ ಬೇಕಾದಂಥ ಮಾತು. ನಾವು ಸಾಕ್ಷಿ ಹೇಳುವುದಕ್ಕಿಂತ ಸಾಕ್ಷಿ ಆಗಿರುವಂಥದ್ದು ಮುಖ್ಯವಾಗಿರುವಂಥದ್ದು. ಹೌದು, ನಿಜವಾಗಿ ಪಾಸ್ಟರ್, ನಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ಅನುಭವ ಸಾಕ್ಷಿಗಳನ್ನು ಹೇಳಿದ್ದೀರಾ. ಸೇವೆಯ ಕುರಿತಾಗಿ ನೀವು ಸಂಕ್ಷಿಪ್ತವಾಗಿ ಹೇಳಿದ್ದೀರಾ. ಮತ್ತು ದೇವರು ಇವತ್ತು ನಾವು ಆಸರೆ ಟಿವಿ ಮಾಡಿರುವಂಥ ಸನ್ಮಾನ ನಿಮಗೆ ಅದನ್ನ ಒಂದು ಸಣ್ಣದೇ ಆಗಿರುವುದಾದ್ರೂ ಸಹ ಅದು ನಿಮ್ಮನ್ನು ಉತ್ತೇಜನ ಪಡಿಸಿತ್ತು ಎಂಬುದಾಗಿ ನಾನು ನೆನೆಸ್ತೇನೆ. ನೀವು ಆಗಲೇ ನಮ್ಮೊಂದು ಸೇವೆಯಲ್ಲಿ ಅದನ್ನು ಗುರುತಿಸಿ ಉತ್ಸಾಹ ಉತ್ತೇಜನ ಪಡಿಸುವಂಥದ್ದು ಎಂಬುದಾಗಿ ಆಗಲೇ ನೀವು ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತದೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಹೇಳಿಕೆ ಬಯಸ್ತೇನೆ. ಇಲ್ಲಿ ಕೊಡುವಂತಹ ಒಂದು ಸನ್ಮಾನ ಅದು ಬಾಡಿ ಹೋಗುವಂಥದ್ದು, ಆದರೆ ಕರ್ತನು ಕೊಡುವಂತಹ ಒಂದು ಸನ್ಮಾನ, ತಂದೆಯಾದ ದೇವರು ಕೊಡುವಂತಹ ಸನ್ಮಾನ ನಿತ್ಯವಾದ ಬಾಡದ ಒಂದು ಜಯಮಾಲಿಗೆಯನ್ನು ಕೊಡ್ತಾರೆ. ದೇವರು ಅದರಲ್ಲಿ ನಿಮ್ಮನ್ನು ಇನ್ನೂ ನಿಮಗೆ ನೇಮಕವಾದಂತಹ ಓಟವನ್ನು ನೀವು ಸ್ಥಿರಚಿತ್ತ ಓಡುವಂತೆ ದೇವರ ಸಹಾಯ, ಪರಿಶುದ್ಧಾತ್ಮ ನಡೆಸುವಿಕೆ ಯಾವಾಗಲೂ ನಿಮ್ಮೊಂದಿಗೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ನಮ್ಮ ವೀಕ್ಷಕರು ಸಹ ಇದನ್ನು ನೋಡುತ್ತಿರುವವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅಂತ ಒಂದು ಭರವಸೆಯನ್ನು ಸಹ ನಾವು ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ದೇವರು ನಿಮ್ಮ ಸೇವೆಯನ್ನು ವಿಶಾಲಪಡಿಸಲಿ ಎಂಬುದಾಗಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರುವುದಕ್ಕಾಗಿ, ಸನ್ಮಾನ ಹೊಂದಿರುವುದಂತ ನಿಮಗೆ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಂದನೆಗಳು. ಪ್ರಿಯ ವೀಕ್ಷಕರೇ, ಇವತ್ತಿನ ಹಾನರ್ ಕಾರ್ಯಕ್ರಮದಲ್ಲಿ ಪಾಸ್ಟರ್ ಚಂದ್ರಶೇಖರ್ ಅವರ ಅನುಭವವನ್ನು ಮತ್ತು ಅವರು ಯಾವ ರೀತಿಯಲ್ಲಿ ಹಾದು ಬಂದದ್ದು ಎಂಬುದಾಗಿ ನೀವು ಕೇಳಿದ್ದೀರಾ. ಕರ್ತನ ಸೇವೆ ಮಾಡುವಂಥದ್ದು ಕಷ್ಟಕರವಾದಂತಹ ಹಾದಿಯಾದರೂ ಸಹ, ಆದರೆ ಕರ್ತನು ಅವರೊಂದಿಗೆ ಇದ್ದುಕೊಂಡು ಅವರನ್ನು ನಡೆಸುವಂಥ ರೀತಿ ನಿಜವಾಗಿ ಅದು ವಿಶಿಷ್ಟವಾದದ್ದು, ಅದು ವಿಶೇಷವಾದದ್ದು. ಲೋಕದ ಅನೇಕ ಸೇವೆಗಳನ್ನು ಮಾಡುವುದಾದರೂ ಸಹ ಕರ್ತನ ಯೇಸು ಕ್ರಿಸ್ತನ ಸೇವೆ ಅದು ವಿಶೇಷವಾದದ್ದು, ಅದು ದೇವರು ಮಾನಿಸುವಂಥದ್ದು, ದೇವರು ಮಾನವನ್ನು ಕೊಡುವಂಥದ್ದು ಸಹ ಆಗಿದೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮವನ್ನು ನೋಡುವಂಥದ್ದು ನಿಮಗೆ ಉತ್ತೇಜನವಾಯಿತು ಅನ್ನಿಸ್ತೇನೆ. ಇನ್ನೊಂದು ಹಾನರ್ ಎಂಬಂಥ ಕಾರ್ಯಕ್ರಮದಲ್ಲಿ ಇನ್ನೊಂದು ದೇವರ ಸೇವಕರ ಮುಂದೆ ನಿಮ್ಮ ಮುಂದೆ ಪರಿಚಯಿಸಲಿಕ್ಕಿದ್ದೇವೆ. ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾವು ಸಂಧಿಸಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.